ವೆಲ್ಕಮ್ ನಮ್ಮ ಕನ್ನಡ ಟ್ರೇಡರ್ ಚಾನಲ್ಗೆ ನಿಮ್ಗೆಲ್ಲರೂ ಸ್ವಾಗತ. ಸೊ ನಾವು ಈ ವಿಡಿಯೋ ಎದಕ್ಕೆ ಮಾಡತ್ತೀವಿ ಅಂದ್ರೆ ಬೇಸಿಕ್ ಈಗ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ನಾವು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಅದ್ರಾಗ ಎಲ್ಲಾರ್ಗೂ ಸ್ಟಾಕ್ ಮಾರ್ಕೆಟ್ ಈಗ ಒಂಥರ ಟ್ರೆಂಡ್ ಸ್ಟಾರ್ಟ್ ಆಗ್ಯದ. ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಸ್ವಲ್ಪ ಒಂದು ಕಲ್ಪನೆ ಬಂದದ. ಸೊ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಎಲ್ಲರೂ ಆಲ್ಮೋಸ್ಟ್ ಆಸೆ ಇರುತ್ತೆ. ಬಟ್ ಈಗ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂದ್ರೆ ಸ್ಟೆಪ್ಸ್ ಏನು ಸ್ಟಾರ್ಟಿಂಗ್. ಸೊ ಮೇನ್ ಏನಂದ್ರೆ ಯೂಟ್ಯೂಬ್ ಒಳಗ ನಿಮಗೆ ಸಿಕ್ಕಾಪಟ್ಟೆ ವಿಡಿಯೋಸ್ ಸಿಗ್ತಾವ. ಪ್ರತಿಯೊಂದು ಟಾಪಿಕ್ ಮೇಲೆ ವಿಡಿಯೋಸ್ ನಮಗೆ ಇರ್ತಾವ, ಅವೈಲೇಬಲ್ ಅದಾವ. ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಅದಾವ, ಅನಾಲಿಸಿಸ್ ಬಗ್ಗೆ ಅದಾವ, ಚಾರ್ಟ್ ಪ್ಯಾಟರ್ನ್ಸ್ ಎಲ್ಲ ಅದಾವ. ಬಟ್ ನಮ್ಗೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಗೆ ಏನು ನಾಲೆಜ್ ಇರಲ್ಲ. ಸೊ ಏನ್ ಕಲಿಬೇಕು, ಸ್ಟಾರ್ಟ್ ಎಲ್ಲಿಂದ ಮಾಡ್ಬೇಕು. ಸೊ ಈಗ ನಾವು ಡೈರೆಕ್ಟ್ ಹೋಗಿ ಈಗ ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ರೆ ಅಥವಾ ಅದ್ರ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಏನು ಗೊತ್ತೇ ಆಗಲ್ಲ ಏನು. ಸೊ ಅದಾದ್ಮೇಲೆ ಏನ್ ಕಲಿಬೇಕು, ಈ ಕ್ಯಾಂಡಲ್ಸ್ ಬಗ್ಗೆ ಕಲಿತೀವಿ. ಬಟ್ ಈ ಕ್ಯಾಂಡಲ್ಸ್ ಏನು, ಬೈಯಿಂಗ್ ಅಂದ್ರೆ ಏನು, ಸೆಲ್ಲಿಂಗ್ ಅಂದ್ರೆ ಏನು ಗೊತ್ತಿರ್ಲಾರ್ದೆ, ಅಥವಾ ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗ್ತದ ಅದೇ ಗೊತ್ತಿರ್ಲಾರ್ದೆ ಸೊ ಕ್ಯಾಂಡಲ್ಸ್ ಬಗ್ಗೆ ತಿಳ್ಕೊಂಡು ನಿಮ್ಗೆ ಏನು ಗೊತ್ತೇ ಆಗಲ್ಲ. ಸೊ ಅದ್ರ ಸುಮ್ಮನೆ ಸೊ ನಾವೇನ್ ಮಾಡತ್ತೇವೆ ಅಂದ್ರೆ ಒಂದು ಬೇಸಿಕ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಟಾಪಿಕ್ ನು ಫಸ್ಟ್ ಸೀಕ್ವೆನ್ಸ್ ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಕಲಿಬೇಕು, ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಕಲಿಬೇಕು, ಅದಾದ್ಮೇಲೆ ಅದರ ನೆಕ್ಸ್ಟ್ ಏನ್ ಕಲಿಬೇಕು, ಸೊ ಅದಾದ್ಮೇಲೆ ಏನ್ ಕಲಿಬೇಕು, ಈ ತರ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿಬೇಕಾಗುತ್ತೆ. ಸೊ ನಾವು ಡೈರೆಕ್ಟ್ ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಕಲ್ತು, ಆಮೇಲೆ ಫಂಡಮೆಂಟಲ್ ಕಲ್ತು, ಆಮೇಲೆ ಆಪ್ಷನ್ಸ್ ಕಲ್ತು. ಆಪ್ಷನ್ಸ್ ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಸೊ ಡೈರೆಕ್ಟ್ ನೀವು FN ಹೋಗ್ತೀರಾ, ಯಾರೋ ಹೇಳ್ತಾರೆ CP ಕಾಲ್ ಕೊಟ್ಟು ಹೇಳ್ತಾರ, ಅಥವಾ ಏನೋ ಇಂಟರ್ನೆಟ್ ಟ್ರೇಡಿಂಗ್ ಅಂದ್ರೆ ಏನು. ಸೊ ಡೈರೆಕ್ಟ್ ಏನು ಗೊತ್ತಿರೋದೇ ಡೈರೆಕ್ಟ್ ಇಂಟರ್ನೆಟ್ ಟ್ರೇಡಿಂಗ್ ಮಾಡಿ ಸೊ ಮಾರ್ಜಿನ್ ತಗೊಂಡು ಲಾಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಅದ್ರ ಸಲ ನಾವೇನ್ ಮಾಡಬೇಕು, ಫಸ್ಟ್ ಝೀರೋದಿಂದ ಸ್ಟಾರ್ಟ್ ಮಾಡಬೇಕು. ಏನೋ ಈಗ ಝೀರೋ ಲೆವೆಲ್ ಅಲ್ಲಿ ಅದೀವಿ. ಸೊ ಫಸ್ಟ್ ನಾವು ಇಲ್ಲಿ ಬರ್ಬೇಕು. ಸೊ ಇದನ್ನ ಕಂಪ್ಲೀಟ್ ತಿಳ್ಕೊಳ್ಳೋಣ ಮ್ಯಾನ್. ಸೊ ಈ ತರ ನಾವು ಒಂದು ಸೀರೀಸ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಒಂದು ಪ್ಲಾನ್ ಹಾಕ್ಬಿಡ್ತೀನಿ. ಅದಾದ್ಮೇಲೆ ಪ್ರತಿಯೊಂದು ಟಾಪಿಕ್ ಒಂದು ಡೀಟೇಲ್ ವಿಡಿಯೋ ಬರುತ್ತೆ. ಸೊ ಆಕ್ಚುಲಿ ಈ ವಿಡಿಯೋ ಒಳಗ ಏನು ಟೆಕ್ನಿಕಲ್ ಏನು ನಾಲೆಜ್ ಇರಲ್ಲ. ಈ ವಿಡಿಯೋ ಏನಂದ್ರೆ ಬೇಸಿಕ್, ಇದು ಜಸ್ಟ್ ಈಗ ಒಂದು ಯಾವ್ದೋ ಬುಕ್ ಇದ್ರೆ ಅದ್ರ ಇಂಡೆಕ್ಸ್ ಇರುತ್ತೆ. ಇಂಡೆಕ್ಸ್ ಅಂದ್ರೆ ಪರಿವಿಡಿ. ಅದ್ರೊಳಗೆ ಏನೇನು ನಾವು, ಇದು ಒಂಥರ ಜರ್ನಿ, ನಮ್ ಸ್ಟಾಕ್ ಮಾರ್ಕೆಟ್ ಜರ್ನಿ ಅನ್ಕೋ. ಈಗ ನಾವು ಏನೂ ಗೊತ್ತಿಲ್ಲ, ನಮ್ಗೆ ಏನೇನೋ ಗೊತ್ತೇ ಇಲ್ಲ. ಸೊ ಇದು ನಮ್ ಜರ್ನಿ. ಸೊ ನಾವು ಫಸ್ಟ್ ಸ್ಟೆಪ್ ಏನ್ ಇಡಬೇಕು, ಫಸ್ಟ್ ಏನ್ ತಿಳ್ಕೊಬೇಕಂದ್ರೆ ಮೊದಲನೇ ಸ್ಟೆಪ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್ ಅಂತ ತಿಳ್ಕೊಬೇಕು. ಅಂದ್ರೆ ಆಕ್ಚುಲಿ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಶೇರ್ಸ್ ಬೈ ಸೆಲ್ ಮಾಡ್ತಾರೆ, ಅದರ ಅರ್ಥ ಏನು, ಸೊ ಯಾಕೆ ಬೇಕು, ಇದ್ರ ಕಲ್ಪನೆ ತಿಳ್ಕೊಬೇಕು. ಸ್ಟಾಕ್ ಮಾರ್ಕೆಟ್ ಆಕ್ಚುಲಿ ಏನಕ್ಕೆ ಬೇಕು. ಸೊ ಇದ್ರೊಳಗೆ ಮತ್ತೆ ಪ್ರೈಮರಿ ಮತ್ತೆ ಸೆಕೆಂಡರಿ ಮಾರ್ಕೆಟ್ ಇರ್ತದೆ. ಸೊ ಇದು ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು, ಸೆಕೆಂಡರಿ ಮಾರ್ಕೆಟ್ ಏನು, ಸೊ ಇದನ್ನ ತಿಳ್ಕೊಬೇಕು. ಇದು ಫಸ್ಟ್ ಸ್ಟೆಪ್ ತಿಳ್ಕೊಬೇಕು. ಸೊ ಇದು ತಿಳ್ಕೊಳ್ಳೋದೇ ನಾವು ಡೈರೆಕ್ಟ್ ಟ್ರೇಡಿಂಗ್ ಮಾಡ್ತೀನಿ, ಪ್ರಾಫಿಟ್ ಮಾಡ್ತೀನಿ, ಯಾರೋ ನಾವು ಯೂಟ್ಯೂಬ್ ಸ್ಕ್ರೀನ್ ಶಾಟ್ಸ್ ನೋಡ್ತೀವಿ. ಒಬ್ರು 1 ಲಕ್ಷ ಹಾಕ್ತಾರೆ ಒಂದಿನದ್ದು, ಒಬ್ಬ 50,000 ಹಾಕ್ತಾನೆ. ಸೊ ಅದು ನೋಡೋಣ ನಮಗೂ ಅನಿಸ್ತದೆ, ನಾನು ಮಾಡ್ಬೇಕು ಅಂತ ಹೇಳಿ. ಸೊ ಅದೆಲ್ಲ ಮಾಡೋಕಿನ ಫಸ್ಟ್ ನಾವು ಬೇಸಿಕ್ ಸ್ಟೆಪ್ ನಾವು ಇದು ತಿಳ್ಕೊಬೇಕು, ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್, ಎರಡು ಒಂದೇ. ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಂದ್ರೆ ಎರಡು ಒಂದೇ. ಸೊ ಇದ್ರ ರಿಲೇಟೆಡ್ ಒಂದು ಡೀಟೇಲ್ ವಿಡಿಯೋ ನಾವು ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಸೀರೀಸ್ ಅದೇ. ಸರಿ, ಸೊ ಫಸ್ಟ್ ಏನಂದ್ರೆ ಇದರ ರಿಲೇಟೆಡ್ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಸೊ ಈ ಸ್ಟೆಪ್ ನಮ್ಗೆ ಗೊತ್ತಾಯ್ತು ಅಂದ್ರೆ ಫಸ್ಟ್ ನಮ್ಗೆ ಇದು ಗೊತ್ತಾಯ್ತು, ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು. ಈಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಒಂದು ಕಲ್ಪನೆ ನಮ್ಗೆ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಏನ್ ಗೊತ್ತಾಗಬೇಕು, ನಿಫ್ಟಿ, ಸೆನ್ಸೆಕ್ಸ್ ಇದಂದ್ರೆ ಏನು. ಸೊ ನಾವೀಗ ನ್ಯೂಸ್ ಒಳಗದು ನೋಡ್ತೀವಿ, ಇವತ್ತು ನಿಫ್ಟಿ ಒಂದು 100 ಪಾಯಿಂಟ್ ಪ್ಲಸ್ ಆಯ್ತು, ಅಥವಾ ಸೆನ್ಸೆಕ್ಸ್ ಒಂದು 200 ಪಾಯಿಂಟ್ ಪ್ಲಸ್ ಆಯ್ತು. ಸೊ ಈ ನಿಫ್ಟಿ ಅಂದ್ರೆ ಏನು, ಸೆನ್ಸೆಕ್ಸ್ ಅಂದ್ರೆ ಏನು. ಅದೇ ತರ ಬೇರೆ ಬೇರೆ ಸೆಕ್ಟರ್ಸ್ ಬರುತ್ತೆ. ನಿಫ್ಟಿ ಬ್ಯಾಂಕ್ ಬರುತ್ತೆ, ನಿಫ್ಟಿ IT ಬರುತ್ತೆ. ಸೊ ಈ ತರ ಬೇರೆ ಬೇರೆ ಸೆಕ್ಟರ್ಸ್ ಇರುತ್ತೆ. ಸೊ ಅದು ಅಂದ್ರೆ ಏನು ಅಂತ ತಿಳ್ಕೊಬೇಕು ನಾವು ಫಸ್ಟ್. ಸೊ ಅದರ್ ರಿಲೇಟೆಡ್ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಫಸ್ಟ್ ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನ್ ತಿಳ್ಕೋಬೇಕು, ಅದಾದ್ಮೇಲೆ ನಿಫ್ಟಿ, ಸೆನ್ಸೆಕ್ಸ್ ಇದ್ರ ಕಲ್ಪನೆ ಗೊತ್ತಾಗುತ್ತೆ. ಅಂದ್ರೆ ನಿಫ್ಟಿ ಅಂದ್ರೆ ಆಕ್ಚುಲಿ ಏನು. ಸೊ ನಿಫ್ಟಿ ಮೊಮೆಂಟಮ್ ಈಗ 100 ಪಾಯಿಂಟ್ಸ್ ನಿಫ್ಟಿ ಮೂವ್ ಆಗಬೇಕಂದ್ರೆ ಯಾಕಾಗತ್ತೆ, ಪ್ಲಸ್ ಯಾಕಾಯ್ತು, ಇದ್ರ ರೀಸನ್ ಏನು, ಅಥವಾ ಇದ್ರ ಅರ್ಥ ಏನು. ಫಸ್ಟ್ ಆಫ್ ಆಲ್ ಇವತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಿಫ್ಟಿ 100 ಪಾಯಿಂಟ್ಸ್ ಪ್ಲಸ್ ಆಗಿದೆ, 100 ಅಥವಾ 200 ಎಷ್ಟು ಪಾಯಿಂಟ್ಸ್ ಪ್ಲಸ್ ಆಗಿದೆ, ಅದ್ರ ಮೀನಿಂಗ್ ಏನು, ಆಕ್ಚುಲ್ ಮೀನಿಂಗ್ ಏನೋ ನಮ್ಗೆ ಗೊತ್ತಾಗಬೇಕು.
ಸೊ ನಮಗೆ ಈಗ ನಿಫ್ಟಿ, ಸೆನ್ಸೆಕ್ಸ್ ಅಥವಾ ಸೆಕ್ಟರ್ಸ್ ಬಗ್ಗೆ ನಮ್ಗೆ ಈ ವಿಡಿಯೋ ಕಂಪ್ಲೀಟ್ ಆಗೋ ತನಕ ಒಂದು ಕಲ್ಪನೆ ಬಂದಿರುತ್ತೆ. ಸೊ ಅದಾದ್ಮೇಲೆ ನಾವೇನ್ ತಿಳ್ಕೊಬೇಕಂದ್ರೆ ಟೋಟಲ್ ಟೈಪ್ಸ್ ಆಫ್ ಟ್ರೇಡಿಂಗ್ ಎಷ್ಟದ, ಇಕ್ವಿಟಿ ಮಾರ್ಕೆಟ್ ಅಂದ್ರೆ ಏನು, ಟೋಟಲ್ ಟೈಪ್ಸ್ ಆಫ್ ಟ್ರೇಡಿಂಗ್ ಅದು ಟೋಟಲ್ ಟೈಪ್ಸ್ ಆಫ್ ಮಾರ್ಕೆಟ್ಸ್ ಎಷ್ಟದ. ಸೊ ಇಕ್ವಿಟಿ ಟ್ರೇಡಿಂಗ್ ಅಂದ್ರೆ ಏನು, ಡೆರಿವೇಟಿವ್ ಅಂದ್ರೆ ಇದು ಅಂದ್ರೆ FNO ಬರುತ್ತೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಬರುತ್ತೆ. ಸೊ ಇದು ಅಂದ್ರೆ ಏನು, ಕಮೋಡಿಟಿ ಟ್ರೇಡಿಂಗ್ ಅಂದ್ರೆ ಏನು, ಕ್ರೂಡ್ ಆಯಿಲ್ ಅವೆಲ್ಲ ಬರ್ತಾವ ಇದ್ರಾಗ. ಕರೆನ್ಸಿ ಅಂದ್ರೆ ಏನು. ಸೊ ನಾವ್ ಯಾವ್ದು ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಇದ್ರೊಳಗೆ ನಾವು ಸ್ಟಾರ್ಟಿಂಗ್ ಫಸ್ಟ್ ಇಕ್ವಿಟಿ ಮಾಡ್ಬೇಕು ಅಥವಾ FNO, ಇದ್ಯಾವುದು FNO ಅಂದ್ರೆ ಫ್ಯೂಚರ್ ಆಪ್ಷನ್ ಅಂತ ಅನ್ಕೋವಿ. ಸೊ FNO ಮಾಡ್ಬೇಕು ಅಥವಾ ಈ ಕಮೋಡಿಟಿ ಮಾಡ್ಬೇಕು, ಕರೆನ್ಸಿ ಮಾಡ್ಬೇಕು. ಇದು ಅಂದ್ರೆ ಏನ್ ಫಸ್ಟ್ ಇದ್ರ ಬೇಸಿಕ್ಸ್, ಮತ್ತೆ ನಾವು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು, ಅಥವಾ ಈ ಇಕ್ವಿಟಿ ಟ್ರೇಡಿಂಗ್ ಮಾಡ್ಬೇಕು ನಮ್ಗೆ ಏನೇನ್ ಬೇಕು, ಯಾವ ತರ ಅನಾಲಿಸಿಸ್ ಬೇಕು, ಅಥವಾ ಏನೇನ್ ನಾಲೆಜ್ ನಮ್ಗೆ ಇರಬೇಕು. ಸೊ ಅದರ್ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್, ಅಥವಾ ನಾವು ಅದರ್ ರಿಲೇಟೆಡ್ ತಿಳ್ಕೋಬೇಕು. ಅದಾದ್ಮೇಲೆ ಸೊ ಇದು ಕಂಪ್ಲೀಟ್ ಆಯ್ತು. ಸೊ ನಮ್ಗೆ ಇಲ್ಲಿ ಏನಕ್ಕೆ ಗೊತ್ತಾಯ್ತು, ಮಾರ್ಕೆಟ್ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಬಂದಿರುತ್ತೆ ಇಲ್ಲಿ ಇದನ್ನ. ಸೊ ಅದಾದ್ಮೇಲೆ ನಾವು ಈಗ ಫಸ್ಟ್ ಇಕ್ವಿಟಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕು. ಸೊ ಈ ವಿಡಿಯೋ ಡೀಟೇಲ್ ವಿಡಿಯೋದಲ್ಲೂ ಹೇಳ್ತೀನಿ, ಸೊ ಈಗ ಅದ್ರ ಹೇಳ್ತೀನಿ. ಸೊ ಇಕ್ವಿಟಿ ಟ್ರೇಡಿಂಗ್ ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನೇನ್ ಗೊತ್ತಿರಬೇಕು. ಇಕ್ವಿಟಿ ಅಂದ್ರೆ ಶೇರ್ಸ್, ನಾರ್ಮಲ್ ಆಗಿ ಶೇರ್ಸ್ ತಗೊಳ್ಳೋದು. ಸೊ ಅದಾದ್ಮೇಲೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬರುತ್ತೆ. ಅಂದ್ರೆ ಒಂದು ಟೋಟಲ್ ಅನಾಲಿಸಿಸ್ ಅಂದ್ರೆ ಎರಡು ಟೈಪ್ ಇರುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು, ಮತ್ತೆ ಒಂದು ಶೇರ್ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ TCS ಅಂತ ಅನ್ಕೊಳ್ಳಿ. TCS ಒಂದು ಒಳ್ಳೆ ಕಂಪನಿ ಅಂತ ಅಂತೀವಿ ಜನರಲ್ ಆಗಿ, ಅಥವಾ ರಿಲಯನ್ಸ್ ಒಂದು ಒಳ್ಳೆ ಕಂಪನಿ ಅಂತ ನಾವು ಹೇಳ್ತೀವಿ. ಸೊ ನಾವು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ, ಸೊ TCS ಒಳ್ಳೆಯದು ಅಥವಾ ರಿಲಯನ್ಸ್ ಒಳ್ಳೆಯದು ಅಂತ ನಾವು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ, ಅದಕ್ಕೊಂದು ಅನಾಲಿಸಿಸ್ ಇರುತ್ತೆ ಅಥವಾ ಅದರದ್ದು ಸ್ಟಡಿ ಮಾಡಬೇಕು. ಸೊ ಆ ಸ್ಟಡಿಗೆನೆ ಫಂಡಮೆಂಟಲ್ ಅನಾಲಿಸಿಸ್ ಅಂತಾರೆ. ಸೊ ಅದರ ಫಂಡಮೆಂಟಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋದು. ಸೊ ಅದನ್ನ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆನೇ ಕೆಲವೊಂದು ವಿಡಿಯೋ ಮಾಡ್ಬೇಕಾಗುತ್ತೆ. ಒಂದೇ ವಿಡಿಯೋದಾಗ ಕವರ್ ಮಾಡೋಕ್ಕಾಗಲ್ಲ, ಒಂದು 3-4 ವಿಡಿಯೋ ಬರ್ಬೋದು. ಸೊ ಇದ್ರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ ಏನ್ ಗೊತ್ತಾಗುತ್ತೆ, ಯಾವುದು ಕಂಪನಿ ಅಥವಾ ಯಾವ ಶೇರ್ ಚೆನ್ನಾಗಿದೆ ಅಥವಾ ಯಾವ ಶೇರ್ ಚೆನ್ನಾಗಿಲ್ಲ ಇನ್ವೆಸ್ಟ್ ಮಾಡಕ್ಕೆ. ಸೊ ನಮ್ಗೆ ಒಂದು ಕ್ವಾಲಿಟಿ ಗೊತ್ತಾಗುತ್ತೆ ಇದ್ರೊಳಗೆ, ಅಂದ್ರೆ ಒಳ್ಳೆಯದು ಯಾವುದು, ಮತ್ತೆ ಒಂದ್ ನಾವು ಇನ್ವೆಸ್ಟ್ ಮಾಡಕ್ಕೆ ಒಳ್ಳೇದಿಲ್ಲ, ಯಾವ್ದು ಒಳ್ಳೇದಿಲ್ಲ ಅಥವಾ ಕೆಟ್ಟದೈತಿ, ಆ ತರ ಗೊತ್ತಾಗುತ್ತೆ. ಸೊ ಈಗ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೆ ನಾವು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಇಲ್ಲ. ಸೊ ಅವಾಗ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಯಾವಾಗ ನಾವು ಬೇಕಾಗತ್ತೆ ಅಂದ್ರೆ, ಒಂದು ಒಳ್ಳೆ ಕಂಪನಿ, ಫಾರ್ ಎಕ್ಸಾಂಪಲ್ TCS ಅನ್ಕೊಳ್ಳಿ ಎಕ್ಸಾಂಪಲ್. TCS ಒಳಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಯಾವಾಗ ಮಾಡ್ಬೇಕು ಅನ್ನೋ ಟೈಮ್ ನಮ್ಗೆ ಗೊತ್ತಾಗಬೇಕಂದ್ರೆ ಅದು ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಗೊತ್ತಾಗುತ್ತೆ ನಮಗೆ. ಅಂದ್ರೆ ಅದರ ಅರ್ಥ ಏನು, ಈಗ TCS ಶೇರ್, ಸೊ ಇದು ಹಿಂಗ್ ನಾರ್ಮಲ್ ಆಗಿರಲ್ಲ. ಸೊ ಹಿಂಗ್ ಮೇಲೆ ಇರುತ್ತೆ, ಕೆಳಗಿರುತ್ತೆ, ಮೇಲೆ ಇರುತ್ತೆ, ಕೆಳಗಿರುತ್ತೆ, ಅಥವಾ ಹಿಂಗ್ ಮೇಲೆ ಹೋಗುತ್ತೆ, ಕೆಳಗಿರುತ್ತೆ. ಸೊ ನಮಗ್ ಪ್ರಾಫಿಟ್ ಯಾವಾಗ ಆಗುತ್ತೆ, ನಾವು ಇಲ್ಲಿ ಕೆಳಗ್ ಬೈ ಮಾಡಿದ್ರೆ, ಇಲ್ಲಿ ಕೆಳಗ್ ಬೈ ಮಾಡಿ ಇಲ್ಲಿ ಮಾರಿದ್ರೆ ನಾವು ಪ್ರಾಫಿಟ್ ಆಗುತ್ತೆ. ಸೊ ನಾವು ಇಲ್ಲೇ ಬೈ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಇದು ಈಗ ಚೀಪ್ ಆಗದ ಅಥವಾ ಕಡಿಮೆ ಪ್ರೈಸ್ ಒಳಗೆ ಐತೆ ಅಂತ ಗೊತ್ತಾಗ್ಬೇಕು. ಅದನ್ನ ತಿಳ್ಕೋಬೇಕಂದ್ರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಸ್ಟಡೀಸ್ ಬರುತ್ತೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಸ್ವಲ್ಪ ಡೀಪ್ ಇದೆ, ತುಂಬಾ ಬಹಳ ವಿಡಿಯೋಸ್ ಬೇಕಾಗುತ್ತೆ. ಇದ್ರೊಳಗೆ ಏನೇನ್ ಗೊತ್ತಾಗ್ಬೇಕು ನಮ್ಗೆ, ಇದರ ರಿಲೇಟೆಡ್ ಒಂದು ಪ್ಲೇಲಿಸ್ಟ್ ಮಾಡ್ಬೇಕಾಗತ್ತೆ ನಾನು ಆಮೇಲೆ. ಸೊ ಇದ್ರೊಳಗೆ ಏನೇನ್ ಇರುತ್ತೆ, ಕ್ಯಾಂಡಲ್ ಅಂದ್ರೇನು, ಚಾರ್ಟ್ ಅಂದ್ರೇನು, ಸಪೋರ್ಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಪ್ಯಾಟರ್ನ್ಸ್ ಬರ್ತಾವು, ಸೊ ಇಂಡಿಕೇಟರ್ಸ್ ಇರ್ತಾವು. ಸೊ ಇದೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ನ ತಿಳ್ಕೋಬೇಕು. ಸೊ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಕಂಪ್ಲೀಟ್ ಆದ್ಮೇಲೆ ಅವಾಗ ನಾವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬಹುದು. ಸೊ ನಾವು ಟೆಕ್ನಿಕಲ್ ಅನಾಲಿಸಿಸ್ ಕಂಪ್ಲೀಟ್ ಆದ್ಮೇಲೆ ಇಂಟರ್ಡೇ ಮತ್ತೆ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಂತ ಬರುತ್ತೆ. ಸೊ ನಾವು ಇದೆಲ್ಲ ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಆಗೋ ತನಕ ₹1 ಇನ್ವೆಸ್ಟ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ ನಮ್ಗೆ ಏನು ಗೊತ್ತಿರ್ಲಾರ್ದೇನೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಈಗ ಯಾರೋ ಹೇಳ್ತಾರ ಯೂಟ್ಯೂಬ್ ಒಳಗೆ ಅಥವಾ ಟೆಲಿಗ್ರಾಮ್ ಅಥವಾ ಯಾರೇ ನಿಮ್ ಗೈಡ್ ಮಾಡ್ತಾರೆ, ನಿಮ್ ಫ್ರೆಂಡ್ ಇರ್ತಾರೆ, ಅವ್ರು ಹೇಳ್ತಾರ ಈ ಶೇರ್ ತಗೋಪ್ಪ, ರಿಲಯನ್ಸ್ ಶೇರ್ ತಗೋ, ಈ ಟೈಮಿಗೆ ತಗೋ ಅಂತ. ಫಾರ್ ಎಕ್ಸಾಂಪಲ್ ₹2000 ತಗೋ ಅಂತಾರ. ₹2000 ತಗೋ ಅಂದ್ರೆ ಅದು ಪ್ರಾಫಿಟ್ 2100 ಹೋಗಿರುತ್ತೆ, 2200 ಹೋಗಿರುತ್ತೆ, ಮತ್ತೆ ಅದು ರಿಟರ್ನ್ 1800 ತನ ಬಂದಿರುತ್ತೆ. 1800 ಬರ್ನ ಲಾಸ್ ಬುಕ್ ಮಾಡಿರ್ತಾನ, ಅಲ್ಲಿ ಸ್ಟಾಪ್ ಲಾಸ್ ಕೊಟ್ಟಿರ್ತಾನೆ. ಬಟ್ ಅದು ಯಾವಾಗ ಎಕ್ಸಿಟ್ ಆಗ್ಬೇಕಂತ ನಮಗ್ ಗೊತ್ತಾಗಲ್ಲ, ಅವ್ರು ಯಾರು ಹೇಳಲ್ಲ ನಮಗೆ. ಸೊ ಅದಕ್ಕಾಗಿ ನಾವೇ ಓನ್ ಆಗಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಫಂಡಮೆಂಟಲ್ ಟೆಕ್ನಿಕಲ್ಸ್ ಗೊತ್ತಾಗಿ
ಅದಾದ್ಮೇಲೆ ನಾವು ಸ್ಟಾರ್ಟ್ ಮಾಡ್ಬೇಕು. ಸೊ ಅವಾಗ ಟ್ರೇಡಿಂಗ್ ಒಳಗೆ ಏನ್ ಟೈಪ್ಸ್ ಇರ್ತಾವ, ಇಂಟ್ರಾಡೇ ಅಂತ ಬರುತ್ತೆ, ಲಾಂಗ್ ಟರ್ಮ್ ಅಂತ ಬರುತ್ತೆ, ಲಾಂಗ್ ಟರ್ಮ್ ಅಥವಾ ಸ್ವಿಂಗ್ ಅಂತಾರ. ಸೊ ಇಂಟ್ರಾಡೇ ಅಂದ್ರೆ ಏನು, ಇವತ್ತೇ ತಗೊಂಡು ಇವತ್ತೇ ಮಾರೋದಕ್ಕೆ ಇಂಟ್ರಾಡೇ ಅಂತಾರ. ಇವತ್ತು ತಗೊಂಡು ನಾವು ನಾಳೆ ಅಥವಾ ಮುಂದಿನ ತಿಂಗಳು ಮುಂದಿನ ವರ್ಷ ಇದೆಲ್ಲ ಲಾಂಗ್ ಟರ್ಮ್ ಒಳಗೆ ಬರ್ತಾವ. ಸೊ ಇದರ ರಿಲೇಟೆಡ್ ಒಂದು ಡೀಟೇಲ್ ವಿಡಿಯೋ ಬರುತ್ತೆ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಟ್ರೇಡಿಂಗ್ ಒಳಗೇನೆ ಲಾಂಗ್ ಅಥವಾ ಶಾರ್ಟ್ ಅಂತಾರ, ಅಥವಾ ಬೈ ಅಥವಾ ಸೆಲ್ ಅಂತಾರ. ಟ್ರೇಡಿಂಗ್ ಒಳಗೆ ಕಾನ್ಸೆಪ್ಟ್ ಏನಂದ್ರೆ, ನೀವು ಕೆಳಗ್ ಬೈ ಮಾಡಿ ಅಥವಾ ಖರೀದಿ ಮಾಡಿ ಈ 100 ರೂಪಾಯಿ ತಗೊಂಡು ಈ ಮ್ಯಾಲ ಹೋಗೋಣ 110 ರೂಪಾಯಿ ಮಾಡಿದ್ರೆ ನಿಮ್ಗೆ 10 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ. ಇದಕ್ಕೆ ಬೈ ಮಾಡಿ ಸೆಲ್ ಮಾಡೋದು. ಅಥವಾ ಫಸ್ಟಿಗೆನೆ 110 ರೂಪಾಯಿ ಇದ್ದಾಗನೆ ಸೆಲ್ ಮಾಡಿ ಆಮೇಲೆ 100 ರೂಪಾಯಿಗೆ ಮಾರಿದ್ರೆ ನಿಮ್ಗೂ ಅವಾಗ ಇಲ್ಲಿ ಶಾರ್ಟ್ ಮಾಡೋದಂತಾರೆ. ಇದೊಂದು ಕಾನ್ಸೆಪ್ಟ್ ಟ್ರೇಡಿಂಗ್ ಒಳಗೆ. ಆಮೇಲೆ 100 ರೂಪಾಯಿ ಖರೀದಿ ಮಾಡಿದ್ರೂ ನಿಮಗೆ 10 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ಇದು ಒಂದು ಹೊಸ ಕಾನ್ಸೆಪ್ಟ್ ಇರುತ್ತೆ, ಇದನ್ನ ನಾವು ತಿಳ್ಕೊಬೇಕು. ಬೈ ಸೆಲ್ ಅಂದ್ರೆ ಏನು, ಸೆಲ್ ಬೈ ಮಾಡಿ ಸೆಲ್ ಮಾಡೋದೇನು, ಅಥವಾ ಸೆಲ್ ಮಾಡಿ ಬೈ ಮಾಡೋದು. ಲಾಂಗ್ ಅಂದ್ರೆ ಏನು, ಶಾರ್ಟ್ ಅಂದ್ರೆ ಏನು, ನಾವು ಇದನ್ನ ತಿಳ್ಕೊಬೇಕು. ಸೊ ಇದೆಲ್ಲ ಆಮೇಲೆ ಫ್ಯೂಚರ್ ಆಪ್ಷನ್ಸ್ ಒಳಗೆ ಏನ್ ಬರ್ತದೆ, ಆಪ್ಷನ್ ಗ್ರೀಕ್ಸ್ ಬರುತ್ತೆ, ಥೀಟಾ ಬರುತ್ತೆ, ವೇಗಾ ಬರುತ್ತೆ. ಸೊ ಇಲ್ಲಿಂದ ನಿಮ್ ಅಡ್ವಾನ್ಸ್ ಲೆವೆಲ್ ಇದು ಫುಲ್ ಅಡ್ವಾನ್ಸ್. ಇಷ್ಟೆಲ್ಲ ಕಂಪ್ಲೀಟ್ ನಮಗ್ ನಾಲೆಜ್ ಬರೋ ತನಕ ಫ್ಯೂಚರ್ ಆಪ್ಷನ್ ಟಚ್ ಮಾಡಕ್ಕೆ ಹೋಗಲ್ಲ. ಸೊ ಇದ್ರೊಳಗೆ ಹೆಂಗಂದ್ರ ₹1,00,000 ತಂದ್ರು ಒಂದೇ ದಿನದಾಗ ಜೀರೋ ಆಗೋ ಚಾನ್ಸ್ ಇರುತ್ತೆ. ಇದ್ರೊಳಗೆ ಟೈಮ್ ಮೇಲೆನೂ ನಿಮ್ದು ವ್ಯಾಲ್ಯೂ ಕಮ್ಮಿ ಆಗ್ತಿರುತ್ತೆ. ಸೊ ಇದು ಡೀಪ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇದು. ಸೊ ಇದನ್ನ ಯಾವುದೇ ಕಾರಣಕ್ಕೂ ನಾವು ಸ್ಟಾರ್ಟಿಂಗ್ ಈಗ ನಾವು ಸ್ಟಾರ್ಟ್ ಮಾಡೀವಿ, ಈಗ ನಮ್ಗೆ ಏನೂ ನಾಲೆಜ್ ಇಲ್ಲ ಅಥವಾ ನಮ್ಗೆ ಜಾಸ್ತಿ ಪ್ರಾಫಿಟ್ ಬೇಕಂತ ಇದನ್ನ ಒಟ್ಟೆ ಸ್ಟಾರ್ಟ್ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟ್ ಬೇಸಿಕ್ ಇಂದಾನೆ ಬರ್ಬೇಕು. ಸೊ ಈ ವಿಡಿಯೋನ ಇಲ್ಲೇ ಫಿನಿಶ್ ಮಾಡ್ತೀನಿ ನಾನು. ಸೊ ಈ ವಿಡಿಯೋ ಫಿನಿಶ್ ಮಾಡೋಕಿನ ಮೊದಲು ಒಂದು, ನಿಮ್ ಕಡೆ ಡಿಮೇಟ್ ಅಕೌಂಟ್ ಇಲ್ಲ ಅಂದ್ರೆ, ಈ ಡಿಮೇಟ್ ಅಕೌಂಟ್ ಅಂದ್ರೆ ಏನು, ಇದನ್ನು ಈ ಟಾಪಿಕ್ ಈ ವಿಡಿಯೋಲ್ಲೇ ಕವರ್ ಮಾಡಿರ್ತೀನಿ ನಾನು. ಡಿಮೇಟ್ ಅಕೌಂಟ್ ಅಂದ್ರೆ ನಾವು ಟ್ರೇಡಿಂಗ್ ಅಂದ್ರೆ ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್ ಇರುತ್ತಲ್ಲ, ಇದ್ರೊಳಗೆ ನಾವು ಬರುತ್ತೀವಿ. ಡಿಮೇಟ್ ಅಕೌಂಟ್ ಅಂದ್ರೆ ನಾವು ಶೇರ್ ಬೈ ಮತ್ತೆ ಸೇಲ್ ಮಾಡಕಂದ್ರೆ ಡಿಮೇಟ್ ಅಕೌಂಟ್ ಅವಶ್ಯಕತೆ ಇರುತ್ತೆ. ಈ ಡಿಮೇಟ್ ಅಕೌಂಟ್ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೊಟ್ಟಿರ್ತೀನಿ ಝೀರೋದಾ, ಅಂದ್ರೆ ನಮ್ಮ ಇಂಡಿಯಾದು ಈಗ ನಂಬರ್ 1 ಬ್ರೋಕರ್ ಅದು ಝೀರೋದಾ ಲಿಂಕ್ ಕೊಟ್ಟಿರ್ತೀನಿ. ಅದ್ರೊಳಗೆ ಯಾರು ನಂದು ನಿಮ್ ಅಕೌಂಟ್ ಓಪನ್ ಮಾಡ್ತೀರಿ ಅವ್ರಿಗೆಲ್ಲ ನನ್ನ ಕಡೆಯಿಂದ ನಾನು ಇದ್ರ PDF ಮತ್ತೆ ನನ್ನ ಕಡೆ ಏನಾದ್ರು ಬುಕ್ಸ್ ಅದು ಇರ್ತಾವ, ಅದ್ರ ರಿಲೇಟೆಡ್ ನಾನು ಇದು ಕೊಡ್ತೀನಿ ನಿಮ್ಗೆ, PDF ಅದು ಸೆಂಡ್ ಮಾಡ್ತೀನಿ ಪರ್ಸನಲ್ ಆಗಿ. ಸೊ ನಮ್ಮ ಚಾನೆಲ್ ನೋಡಿದಕ್ಕೆ ಥ್ಯಾಂಕ್ಸ್. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಬಾಯ್. ನಾನು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್. ಇನ್ನು ಅಪ್ಕಮಿಂಗ್ ಇದೆಲ್ಲ ಟಾಪಿಕ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಬರ್ತಾವೆ. ಇದಾದ್ಮೇಲೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಾದ್ರೂ ನಿಮ್ ಫೀಡ್ಬ್ಯಾಕ್ ಇದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನಮಸ್ಕಾರ.